ಒಂದಾನೊಂದು ಕಾಲದಲ್ಲಿ ಭಗವಾನ್ ಬುದ್ಧರು ತಮ್ಮ ಶಿಷ್ಯರಿಗೆ ಸಂದೇಶಗಳನ್ನು ಕೊಡ್ತಾ ಇದ್ರು. ಶಿಷ್ಯರು ಶಾಂತ ಚಿತ್ತದಿಂದ ಬುದ್ಧರ ಮಾತುಗಳನ್ನು ಕೇಳ್ತಾ ಇದ್ರು. ಬುದ್ಧರು ಹೇಳ್ತಾರೆ, ಇಂದು ನಾನು ನಿಮಗೆ ಒಂದು ಅದ್ಭುತ ಕಥೆಯನ್ನು ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಆಗರ್ಭ ಶ್ರೀಮಂತ ಸೇಠ್ ಇರ್ತಾನೆ. ಅವನ ಹತ್ರ ಆಸ್ತಿ ಪಾಸ್ತಿ ಹಣ ಒಡವೆ ವೈಭವೇತರ ಜೀವನ ಎಲ್ಲವೂ ಇರತ್ತೆ. ಅವನ ಹತ್ರ ದೊಡ್ಡ ಬಂಗಲೆ ಆಳು ಕಾಳು ಎಲ್ಲವೂ ಭೋಗಭರಿತ ಸಂಪತ್ತು ಆ ಸೇಟ್ನದಾಗಿತ್ತು. ಆದರೂ ಅವನು ಪ್ರತಿದಿನ ಚಿಂತೆಯಲ್ಲೇ ಕೊರಗ್ತಾ ಇದ್ದ. ಅವನ ಮನಸ್ಸು ಸ್ವಲ್ಪವೂ ಶಾಂತಿಯಿಂದ ಇರುವುದಿಲ್ಲ. ಯಾವಾಗಲೂ ಏನೇನೋ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡು ಪ್ರತಿದಿನ ಯೋಚನೆಯಲ್ಲೇ ಮುಳುಗಿ ಹೋಗ್ತಾ ಇದ್ದ. ಒಂದು ದಿನ ಅವನ ಗೆಳೆಯ ಅವನಿಗೆ ಇಲ್ಲೇ ಪಕ್ಕದಲ್ಲೇ ಒಬ್ಬ ಸಾಧು ವಾಸಿಸ್ತಾ ಇದ್ದಾರೆ, ಅವರು ಖಂಡಿತವಾಗ್ಲೂ ನಿನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿದ ಆ ಸೇಠ್ ಆ ಸಾಧುವಿನ ಬಳಿಗೆ ಹೋಗಿ ಅವರನ್ನು ನಮಸ್ಕಾರ ಮಾಡಿ ಅವನ ಹತ್ರ ಹೇಳ್ತಾನೆ, ಮಹಾರಾಜ, ನನ್ನ ಹತ್ರ ದುಡ್ಡಿದೆ, ಆಸ್ತಿ ಪಾಸ್ತಿ ಬಂಗ್ಲೆ ಒಡವೆ ವಸ್ತ್ರ ಎಲ್ಲವೂ ಇದೆ. ಆದರೆ ಯಾಕೋ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಯಾವಾಗಲೂ ನನ್ನ ಮನಸ್ಸು ಬೇಜಾರಾಗಿರೋ ಸ್ಥಿತಿಯಲ್ಲೇ ಇರುತ್ತೆ. ನನಗೆ ಏನಾದರೂ ಒಂದು ಉಪಾಯ ಕೊಡಿ. ನೀವು ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಾ ಅಂತ ನನ್ನ ಗೆಳೆಯ ನನಗೆ ಹೇಳಿ ಕಳಿಸಿದ್ದಾನೆ. ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುವ ನೀವು ನನ್ನ ಸಮಸ್ಯೆನೂ ಕೂಡ ಪರಿಹಾರ ಮಾಡ್ತೀನಿ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವು ನನ್ನ ಮನಸ್ಸನ್ನು ಶಾಂತಗೊಳಿಸುವ ಉಪಾಯ ಕೊಡಿ ಅಂತ ಸಾಧುವಿನ ಬಳಿ ಕೇಳ್ಕೊತಾನೆ. ಅವನ ಮನಸ್ಸಲ್ಲಿ ಒಂದು ಸಲ ಯೋಚಿಸೋದಕ್ಕೆ ಶುರು ಮಾಡ್ತಾನೆ. ಸಾಧುಗಳು ನನಗೆ ಯಾವುದಾದ್ರೂ ತಾಯ್ತಾನೋ ಅಥವಾ ಯಾವುದಾದ್ರೂ ವಸ್ತು ಕೊಡ್ತಾರೆ, ಅದರಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ತಲೆಯಲ್ಲಿ ಯೋಚನೆಗಳನ್ನು ತುಂಬಿಕೊಂಡು ಹಾಗೆ ಸುಮ್ಮನೆ ಕೂತ್ಕೋತಾನೆ. ಆದರೆ ಸಾಧು ಅವನನ್ನು ಮಾರನೇ ದಿನ ಬರಲು ಹೇಳ್ತಾರೆ. ಅದರಂತೆ ಅವನು ಮಾರನೇ ದಿನ ಬಂದು ಸಾಧುಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ಸಾಧುಗಳು ಅವನನ್ನು ಬಿಸಿಲಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ನಾನು ಹೇಳೋವರೆಗೂ ನೀನು ಬಿಸಿಲಲ್ಲೇ ಕೂತ್ಕೋಬೇಕು, ನಾನು ಹೇಳೋವರೆಗೂ ನೀನು ಸ್ವಲ್ಪವೂ ಅಲ್ಲಾಡದೆ ಕೂತ್ಕೋಬೇಕು ಅಂತ ಸಾಧು ಆ ಸೇಟ್ಗೆ ಹೇಳ್ತಾನೆ. ಅದರಂತೆ ಸೇಟ್ ಹೋಗಿ ಬಿಸಿಲಲ್ಲೇ ಕೂತ್ಕೋತಾನೆ. ಆದರೆ ಸಾಧುಗಳು ಮಾತ್ರ ನೆರಳಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ಕೂತ್ಕೋತಾರೆ. ಬಿಸಿಲಿನ ಧಗೆ ತಾಳಲಾರದೆ ಸೇಟ್ನ ಮೈಯೆಲ್ಲ ಬಿಸಿಯಾಗತೊಡಗುತ್ತೆ. ತುಂಬಾ ಕೋಪ ಬರುತ್ತೆ. ಆದರೆ ಅದೆಲ್ಲವನ್ನು ಸಹಿಸಿಕೊಂಡು ಸೇಟ್ ಬಿಸಿಲಲ್ಲೇ ಕೂತ್ಕೋತಾನೆ. ಸಾಯಂಕಾಲ ಆಗತ್ತೆ. ಸಂಜೆವರೆಗೂ ಬಿಸಿಲಲ್ಲೇ ಕೂತ್ಕೊಂಡ ಸೇಟ್ನ ಪರಿಸ್ಥಿತಿ ತುಂಬ ಶೋಚನೀಯವಾಗಿರುತ್ತೆ. ಆ ದಿನ ಸಾಧು ಅವನನ್ನು ಮನೆಗೆ ಕಳಿಸ್ತಾರೆ. ಮಾರನೇ ದಿನ ಮತ್ತೆ ಬರಲು ಹೇಳ್ತಾರೆ. ಎರಡನೇ ದಿನ ಸೇಟ್ ಸಾಧುವಿನ ಬಳಿ ಬಂದು ಮತ್ತೆ ಸಾಧುಗೆ ನಮಸ್ಕಾರ ಮಾಡ್ತಾರೆ. ಸಾಧು ಹೇಳ್ತಾರೆ, ಇಂದಿನ ಪೂರ್ತಿ ದಿನ ನಿನಗೆ ತಿನ್ನಲು ಏನೂ ಸಿಗೋದಿಲ್ಲ, ನೀನು ಇಂದು ಏನು ಕೂಡ ತಿನ್ನಲೇಬಾರ್ದು ಅಂತಾರೆ. ಹಸಿವಿನಿಂದ ಬಳಲಿ ಬಳಲಿ ಸೇಟ್ಗೆ ಸಾಯೋ ಥರ ಆಗತ್ತೆ. ಆದರೆ ಅವನ ಕಣ್ಣು ಮುಂದೆಯೇ ಸಾಧುಗಳು ವಿವಿಧ ತರಹದ ಹಣ್ಣು ಹಂಪಲುಗಳು ತರತರಹದ ಖಾದ್ಯಗಳನ್ನು ಸೇವಿಸ್ತಾ ಇರ್ತಾರೆ. ಅದನ್ನು ನೋಡಿ ಸೇಟ್ಗೆ ತುಂಬಾ ನೋವಾಗುತ್ತೆ. ಆ ದಿನ ರಾತ್ರಿ ಸೇಟ್ ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿರ್ತಾನೆ. ಅವನಿಗೆ ಏನು ಮಾಡಿದರೂ ನಿದ್ದೆನೇ ಬರ್ತಾ ಇರಲ್ಲ. ಅವನು ಯೋಚಿಸ್ತಾನೆ, ಈ ಸಾಧುಗಳು ತುಂಬಾ ಸ್ವಾರ್ಥಿಗಳು. ನನ್ನ ಸಮಸ್ಯೆಗೆ ಪರಿಹಾರ ಕೇಳೋದಕ್ಕೆ ಅಂತ ಬಂದರೆ ನನಗೆ ಹಸಿವಿನಿಂದ ಇರೋದಕ್ಕೆ ಹೇಳಿ ಅವರು ಮಾತ್ರ ಆನಂದದಿಂದ ಭೋಜನ ಸವಿತಾರೆ. ಮೂರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಅವನ ಗಂಟು ಮೂಟೆ ಕಟ್ಕೊಂಡು ಮನೆ ಕಡೆಗೆ ಹೋಗಲು ತಯಾರಾಗ್ತಾನೆ. ಸಾಧುಗಳು ಕೇಳ್ತಾರೆ, ಏನಾಯ್ತಪ್ಪ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಸೇಠ್ ಉತ್ತರಿಸ್ತಾನೆ, ಮಹಾರಾಜರೇ, ನಾನು ನಿಮ್ಮ ಬಳಿಗೆ ಬಹಳ ದೊಡ್ಡ ಆಸೆ ಇಟ್ಕೊಂಡು ಬಂದಿದ್ದೆ. ನನ್ನ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಮ್ಮಿಂದ ನನಗೆ ಮತ್ತಷ್ಟು ದೊಡ್ಡ ಸಮಸ್ಯೆಗಳು ಎದುರಾಯಿತು. ಇಂತಹ ಸ್ಥಿತಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅನುಭವಿಸೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾಧು ಹೇಳ್ತಾರೆ, ನಾನು ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀನು ಏನೂ ತೆಗೆದುಕೊಂಡೇ ಇಲ್ವಾ? ಸೇಠ್ ಆಶ್ಚರ್ಯದಿಂದ ಸಾಧುವಿನ ಕಡೆ ನೋಡ್ತಾ, ಇಲ್ಲ ಮಹಾರಾಜರೇ, ನಾನೇನು ತಗೊಂಡಿಲ್ಲ, ನೀವೇನು ಕೊಡಲೂ ಇಲ್ಲ. ಅದಕ್ಕೆ ಸಾಧು ಹೇಳ್ತಾರೆ, ಸೇಠ್, ಮೊದಲನೇ ದಿನ ನಾನು ನಿನಗೆ ಬಿಸಿಲಲ್ಲಿ ಕೂರಿಸಿದ್ದೆ, ಹಾಗೂ ನಾನು ನೆರಳಲ್ಲಿ ಕೂತ್ಕೊಂಡಿದ್ದೆ. ಆಗ ನಾನು ನಿನಗೆ ಹೇಳಿದ್ದೇನೆಂದರೆ ನನ್ನ ನೆರಳು ನಿನಗೆ ಸಿಗಲ್ಲ ಅಂತ. ನಿನಗೆ ನನ್ನ ಮಾತು ಅರ್ಥ ಆಗಲಿಲ್ಲ. ಎರಡನೇ ದಿನ ನಿನಗೆ ಹಸುವಿನಿಂದ ನರಳುವಂತೆ ಮಾಡಿದ ನಾನು ಆರಾಮಾಗಿ ಹೊಟ್ಟೆ ತುಂಬ ನಿನ್ನ ಕಣ್ಣು ಮುಂದೆನೇ ಊಟ ಮಾಡಿದೆ. ಆಗ ನಾನು ನಿನಗೆ ಹೇಳಿದ್ದೇನೆಂದರೆ ನಾನು ಊಟ ಮಾಡಿದರೆ ನಿನ್ನ ಹೊಟ್ಟೆ ತುಂಬಲ್ಲ ಅಂತ. ನೋಡು ಸೇಠ್, ಈ ಮಾತನ್ನು ಯಾವತ್ತೂ ನೆನಪಲ್ಲಿಟ್ಕೋ. ನನ್ನ ಉಪದೇಶದಿಂದ ಅಥವಾ ನಾನು ಮಾಡುವ ಪವಾಡಗಳಿಂದ ನಿನ್ನ ಮನಸ್ಸಿಗೆ ಶಾಂತಿ ಸಿಗಲ್ಲ. ನೀನು ಕಷ್ಟಪಟ್ಟು ದುಡಿದ ಹಣವನ್ನು ಗಳಿಸಿದ್ದೀಯಾ, ನೀನು ಕಷ್ಟಪಟ್ಟಿದ್ದಕ್ಕೆ ಅದೆಲ್ಲ ನಿನಗೆ ಸಿಕ್ಕಿದ್ದು. ಹಾಗೆ ನಿನಗೆ ಬೇಕಾಗಿರುವ ಮನಃಶಾಂತಿ ಕೂಡ ನಿನ್ನ ಮನಸ್ಸಿನಿಂದ, ನಿನ್ನ ತಿಳುವಳಿಕೆಯಿಂದ, ನಿನ್ನ ಪರಿಶ್ರಮದಿಂದ ಮಾತ್ರ ನಿನಗೆ ಸಿಗತ್ತೆ. ಸೇಟ್ನ ಕಣ್ಣುಗಳು ತೆರೆಯುತ್ತೆ. ಅವನಿಗೆ ಸಿಗಬೇಕಾದ ಉತ್ತರ ಅದಾಗಲೇ ಸಿಕ್ಕಾಗಿತ್ತು. ಸಾಧುಗಳಿಗೆ ನಮಸ್ಕಾರ ಮಾಡಿ ಅವನು ಸಂತೋಷದಿಂದ ಮನೆ ಕಡೆಗೆ ಮರಳ್ತಾನೆ.
ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಬದುಕು ಬದಲಿಸುವ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗೋಣ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.